ಓಡುವವರ ಮಹಾಬ್ರಾಹ್ಮಣ. 23ನೆಯ ತರಂಗ. ತ್ರಿಶಂಕುವಿನ ಯಾಗವು ಕೆಟ್ಟಿತು ಎಂಬುದು ನಿಶ್ಚಯವಾಯಿತು. ಯಜಮಾನ, ಋತ್ವಿಕಗಳು ಎಲ್ಲರೂ ಅಪ್ರತಿಭರಾದರು. ಅಧ್ವರ್ಯು ಬ್ರಹ್ಮರು ಮಾತ್ರ ಕದಲಲಿಲ್ಲ. ಹೀಗೆ ಆಗುವುದೆಂದು ಗೊತ್ತು ಮಾಡಿಕೊಂಡು ಅದಕ್ಕೆ ಸಿದ್ಧರಾಗಿದ್ದವರಂತೆ ಮುನ್ನಡೆದರು. ಇಷ್ಟಿಯು ಅಲ್ಲಿಗೆ ನಿಂತುದರ ಗುರುತಾಗಿ ಸ್ವಿಷ್ಟಕೃತ್ ಹೋಮವು ನಡೆಯಿತು. ಸ್ವಿಷ್ಟಕೃತ ಹೋಮ ಎಂದರೆ ಅದುವರೆಗೆ ಆಗಿರುವ ನ್ಯೂನ ಅತಿರೇಕಗಳನ್ನೆಲ್ಲ ಸರಿ ಮಾಡೆಂದು ಅಗ್ನಿಯನ್ನು ಪ್ರಾರ್ಥಿಸಿ ಆತನಿಗೆ ಹವಿಸ್ಸನ್ನು ಕೊಡುವುದು. ಯಾಗಭಂಗ ಪ್ರಾಯಶ್ಚಿತ್ತವಾಗಿ ವಿಶ್ವಾಮಿತ್ರನು ವಿಶ್ವಜಿದ್ಯಜ್ಞವನ್ನು ಸಂಕಲ್ಪ ಮಾಡಿ ತ್ರಿಶಂಕುವಿನ ಸೋಮಯಾಗದ ಅವಭೃತವನ್ನು ನೆರವೇರಿಸಿದನು. ಯಜ್ಞದಲ್ಲಿ ಉಳಿದಿರುವುದನ್ನೆಲ್ಲ ವಿನಿಯೋಗಿಸುವ ಪ್ರತಿಪತ್ತಿ ಕರ್ಮವೂ ನಡೆಯಿತು. ಅಶ್ವಿನಿ ದೇವತೆಗಳನ್ನು ಸ್ಮರಿಸಿ ಅಧ್ವರ್ಯು ಬ್ರಹ್ಮರು ತ್ರಿಶಂಕುವಿಗೆ ಯಾಗ ಫಲವನ್ನು ಕೊಟ್ಟರು. ಆತನಿಗೆ ಅದುವರೆಗೆ ಇದ್ದ ಪೃಥಿವೀಭೂತಾಂಶದ ಹೊರಹೊದಕೆಯು ಕಳಚಿತು. ತೇಜೋಭೂತ ಪ್ರಧಾನವಾಗಿ ಆದ ತೈಜಸ ದೇಹವು ಪೃಥ್ವಿಯ ಪಾರ್ಥಿವಾಂಶದ ಭಾರವನ್ನೂ ಆಪೋಭೂತದ ಗುರುತಾದ ಚಾಂಚಲ್ಯವನ್ನೂ ಬಿಟ್ಟು ಜೀವನ ಇಚ್ಛೆಯಂತೆ ಎಲ್ಲೆಂದರಲ್ಲಿಗೆ ಹೋಗುವ ಸಾಮರ್ಥ್ಯವುಳ್ಳದ್ದಾಯಿತು. ಆ ದೇಹವು ನೆಲವನ್ನು ಮುಟ್ಟದೆ ಮೊಳದ ಎತ್ತರದಲ್ಲಿ ಇರುವುದನ್ನು ಕಂಡು ಎಲ್ಲರೂ ಸಂತೋಷಪಟ್ಟರು. ವಿಮಾನವು ಬರುವುದು, ತ್ರಿಶಂಕುವು ಸ್ವರ್ಗಕ್ಕೆ ಹೊರಡುವನು ಎಂದು ಅಯೋಧ್ಯೆಯ ಜನವಿರಲಿ, ಕೋಸಲ ದೇಶಕ್ಕೆ ದೇಶವೇ ಅಲ್ಲಿ ಮೊಗಚಿದೆ. ಎಲ್ಲರೂ ಆಕಾಶದ ಕಡೆ ನೋಡುವವರೇ. ಅಗ್ನಿಕುಂಡದಿಂದ ಏನಾದರೂ ಬಂದೀತೋ ಎಂದು ಅತ್ತ ಕಡೆ ಒಂದು ಸಲ ನೋಡುವರು. ವಿಮಾನವೂ ಬರಲಿಲ್ಲ. ವಿಶ್ವಾಮಿತ್ರನು ವಸಿಷ್ಠ ಶಾಪವನ್ನು ಕುರಿತು ಸ್ಮರಿಸಿಕೊಂಡನು. ಅಶ್ವತ್ಥದಲ್ಲಿಟ್ಟಿದ್ದ ಕುಂಭದ ನೆನಪಾಯಿತು. ಕೂಡಲೇ ಚಾಂಡಾಲ್ಯ ಪರಿಹಾರಕ್ಕೆಂದು ಹೋಮ ಮಾಡಿದನು. ಅದೂ ನಿವಾರಣವಾಯಿತು. ಆದರೂ ವಿಮಾನವು ಬರಲಿಲ್ಲ. ವಿಶ್ವಾಮಿತ್ರನು ಮತ್ತೆ ವಿಶ್ವಜಿದ್ಯಾಗ ಸಂಕಲ್ಪವನ್ನು ಮಾಡಿದನು. ಜಮದಗ್ನಿಯು ಅಗ್ನಿಯನ್ನು ಏಕಾಂತವಾಗಿ ಪ್ರಾರ್ಥಿಸಿ ವಿಮಾನವೇಕೆ ಬರಲಿಲ್ಲ ಎಂದು ಕೇಳಿದನು. ಅಗ್ನಿಯು, ನಿಮ್ಮ ಮೇಲಿನ ವಿಶ್ವಾಸದಿಂದ ನಾನು, ನನ್ನ ಸಖನಾದ ವಾಯುವು, ರುದ್ರನೂ ವರುಣನೂ ಈ ಯಾಗವನ್ನು ಒಪ್ಪಿಕೊಂಡಿದ್ದೇವೆ. ಆದರೆ ಇಂದ್ರನು ಒಪ್ಪಿಲ್ಲ. ನಾವೆಷ್ಟು ಕರೆದರೂ ಆತನು ಬರಲಿಲ್ಲ. ನಾವೆಲ್ಲರೂ ಒಪ್ಪಿ ಅಶ್ವಿನಿ ದೇವತೆಗಳು ತ್ರಿಶಂಕುವಿಗೆ ಕೊಟ್ಟ ದಿವ್ಯ ದೇಹವನ್ನು ಅಂಗೀಕರಿಸಿದ್ದೇವೆ. ವಿಮಾನವನ್ನು ಕೊಡುವುದು ಬಿಡುವುದು ಇಂದ್ರನಿಗೆ ಸೇರಿದುದು. ಆದರೂ ಚಿಂತೆಯಿಲ್ಲ. ಈತನಿಗೆ ಈಗ ಆಕಾಶಗಮನ ಸಾಮರ್ಥ್ಯವೂ ಬಂದಿದೆ. ಮಾರ್ಗದಲ್ಲಿರುವ ಸಪ್ತ ಮರುತ್ತುಗಳಿಂದ ತೊಂದರೆಯಾಗದಂತೆ ಒಂದು ಇಷ್ಟಿಯನ್ನು ಮಾಡಿ ಅನುಜ್ಞೆಯನ್ನು ಕೊಟ್ಟು ಕಳುಹಿಸಿ ಅವನು ಸ್ವರ್ಗದವರೆಗೂ ನಿರ್ವಿಘ್ನನಾಗಿ ಹೋಗುವನು ಎಂದನು. ಜಮದಗ್ನಿಯು ಮುಂದೆ ಕೇಳಲಿಲ್ಲ. ಯಜ್ಞದೇವನ ಅಪ್ಪಣೆಯಂತೆ ಮರುತ್ತುಗಳನ್ನು ಕುರಿತು ಒಂದು ಇಷ್ಟಿಯನ್ನು ಮಾಡಿ ಅನುಜ್ಞೆಯನ್ನು ಕೊಟ್ಟು ತ್ರಿಶಂಕುವನ್ನು ಕಳುಹಿಸಿದರು. ತ್ರಿಶಂಕುವಿನ ದೇಹವು ಆತನ ಸಂಕಲ್ಪ ಮಾತ್ರದಿಂದಲೇ ಹತ್ತಿಗಿಂತ ಹಗುರವಾಗಿ ಮೇಲಕ್ಕೆ ಏಳಲು ಆರಂಭಿಸಿತು. ತ್ರಿಶಂಕುವು ತನ್ನ ಪ್ರಜೆಗಳನ್ನೆಲ್ಲ ಕೈಮುಗಿದು ಅಪ್ಪಣೆ ಕೇಳಿ ತನ್ನನ್ನು ಕೃತಕಾರ್ಯನನ್ನಾಗಿ ಮಾಡಿದ ಋಷೀಂದ್ರರಿಗೆ ನಮಸ್ಕರಿಸಿ ಮಗನಿಗೆ ರಾಜ್ಯವನ್ನು ಕೊಡುವಂತೆ ಪ್ರಜಾಶ್ರೇಷ್ಠರನ್ನು ಪ್ರಾರ್ಥಿಸಿಕೊಂಡು ಸ್ವರ್ಗಾಭಿಮುಖವಾಗಿ ಹೊರಟನು. ಮೇಘಮಂಡಲವನ್ನು ಅತಿಕ್ರಮಿಸಿ ಆತನು ಕಣ್ಮರೆಯಾಗುವವರೆಗೂ ನೋಡುತ್ತಿದ್ದು ಎಲ್ಲರೂ ಯಾಗ ಮಹಿಮೆಯನ್ನು ಹೊಗಳುತ್ತಾ ಹಿಂದಿರುಗಿದರು. ಇತ್ತ ವಿಶ್ವಾಮಿತ್ರನು ಯಜ್ಞವು ಅರ್ಧಾರ್ಧವಾಗಿ ನಿಂತು ಹೋದುದಕ್ಕೆ ಪ್ರಾಯಶ್ಚಿತ್ತವಾಗಿ ಮಾಡಬೇಕಾದ ವಿಶ್ವಜಿತ್ತನ್ನು ಪೂರೈಸಬೇಕು ಎಂದು ಕುಳಿತನು. ಅದೇ ಋತ್ವಿಕ್ಕರನ್ನು ಒಪ್ಪಿಸಿಕೊಂಡು ಇನ್ನೇನು ಯಾಗವನ್ನು ಆರಂಭಿಸಬೇಕು ಎನ್ನುವುದರೊಳಗಾಗಿ
ಆಕಾಶದಿಂದ ಹೃದಯ ಭೇದಿಯಾದ ಒಂದು ಕೂಗು ಕೇಳಿಸಿತು. ವಿಶ್ವಾಮಿತ್ರರೇ, ನನ್ನನ್ನು ತಳ್ಳಿಬಿಟ್ಟರು, ಬಿದ್ದು ಹೋದೆ, ಕಾಪಾಡಿ ಕಾಪಾಡಿ ಎಂದು ಆರ್ತನಾಗಿ ಭೀತನಾಗಿ ಕೂಗುತ್ತಿರುವ ತ್ರಿಶಂಕುವಿನ ಕೂಗು. ವಿಶ್ವಾಮಿತ್ರನು ತಾನು ವಿಶ್ವಾಮಿತ್ರನಾಗಿರಬೇಕೆಂದು ಸಂಕಲ್ಪಿಸಿಕೊಂಡು ತನಗೆ ತಾನು ಇಟ್ಟುಕೊಂಡಿರುವ ಹೆಸರನ್ನು ಮರೆತು ರೋಷ ಭೀಷಣನಾದನು. ಜಮದಗ್ನಿಯು, ತಡೆ ತಡೆ, ಅಲ್ಲಿಯೇ ನಿಲ್ಲುವಂತೆ ತಡೆ, ನಿನ್ನ ತಪೋಬಲವನ್ನು ಕೊಡು ಎಂದನು. ವಿಶ್ವಾಮಿತ್ರನು, ನಿಲ್ಲು ನಿಲ್ಲು, ಅಲ್ಲಿಯೇ ನಿಲ್ಲು ಎಂದು ಗರ್ಜಿಸಿದನು. ವಿಶ್ವಾಮಿತ್ರನು, ತ್ರಿಶಂಕುವು ಸ್ವರ್ಗಕ್ಕೆ ಬರದಂತೆ ತಡೆದವರಾರು? ಬರಬೇಕು ಎಂದು ಕೋರಿದನು. ಒಬ್ಬ ದೇವದೂತನು ನಡುಗುತ್ತಾ ಎದುರು ಬಂದು ನಿಂತನು. ಋಷಿವರ್ಯನು ನನ್ನ ಮೇಲೆ ಕೋಪ ಮಾಡಕೂಡದು, ನಾನು ಕೇವಲ ಆಜ್ಞಾರಾಧಕ ಎಂದನು. ವಿಶ್ವಾಮಿತ್ರನು, ಯಾರ ಆಜ್ಞೆಯ ಮೇಲೆ ಏಕೆ ನೂಕಿದೆ ಎಂದು ಕೇಳಿದನು. ದೇವದೂತನು ನಡುಗುತ್ತಾ ಅರಿಕೆ ಮಾಡಿದನು. ಸ್ವರ್ಗದ ಪ್ರಭುವು ಇಂದ್ರನು. ಆತನ ಅಪ್ಪಣೆಯಿಲ್ಲದೆ ಯಾರನ್ನೂ ಸ್ವರ್ಗಕ್ಕೆ ಸೇರಿಸುವುದಿಲ್ಲ. ಸ್ವರ್ಗಕ್ಕೆ ಬರಬೇಕಾದರೂ ಸ್ವರ್ಗದಿಂದ ಹೋಗಬೇಕಾದರೂ ಆತನ ಅಪ್ಪಣೆಯಾಗಬೇಕು. ಈ ತ್ರಿಶಂಕುವಿಗೆ ಯಾಗ ಫಲವಾಗಿ ಸ್ವರ್ಗವು ಲಭಿಸಿದೆ. ದೇಹವೂ ಅಶ್ವಿನಿ ದೇವತೆಗಳ ದಯೆಯಿಂದ ದಿವ್ಯವಾಗಿದೆ. ಆದರೂ ವಸಿಷ್ಠ ಶಾಪದ ಚಂಡಾಲತ್ವವು ಬಿಟ್ಟಿಲ್ಲ. ಅದರಿಂದ ನೂಕಬೇಕಾಯಿತು. ಚಂಡಾಲತ್ವವನ್ನು ನಾವು ಕಳೆದಿದ್ದೇವಲ್ಲ. ಶಾಪವು ಯಾರಿಂದ ಬಂತೋ ಅವರಿಂದಲೇ ಉಪಸಂಹಾರವಾಗಬೇಕು. ಇಲ್ಲವಾದರೆ ದೇವಗುರುಗಳಾದ ಬೃಹಸ್ಪತಿಗಳಿಂದ ನಿವಾರಣೆಯಾಗಬೇಕು. ಹಾಗಿಲ್ಲದೆ ಒಬ್ಬರ ಶಾಪವನ್ನು ಇನ್ನೊಬ್ಬರು ಕಳೆಯುವಂತಿಲ್ಲ. ವಿಶ್ವಾಮಿತ್ರನು ಮಂತ್ರಬದ್ಧವಾದ ಮಹಾಸರ್ಪದಂತೆ ಬುಸುಗುಟ್ಟುತ್ತಾ, ಹೋಗು, ಇಂದ್ರನಿಗೆ ಹೇಳು, ತ್ರಿಶಂಕುವು ಇಂದ್ರನಾಗುವನು. ಇಂದ್ರಲೋಕದಲ್ಲಿ ಆತನಿಗೆ ಸ್ಥಾನವು ಸಿಕ್ಕದಿದ್ದರೆ ಅಷ್ಟೇ ಹೋಯಿತು. ಅವನಿರುವೆಡೆಯಲ್ಲಿ ಇಂದ್ರಲೋಕವಾಗುವುದು ಎಂದು ಹೇಳು, ಹೋಗು ಎಂದನು. ದೇವದೂತನು ಅದನ್ನು ಕೇಳಿ ನಡುಗಿದನು. ಅವನಿಗೆ ಗೊತ್ತು, ತಪಸ್ವಿಗಳಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ, ತಪೋಬಲವು ಏನು ಬೇಕಾದರೂ ಮಾಡಬಲ್ಲದು ಎಂದು. ವಿಶ್ವಾಮಿತ್ರನು ಅತ್ತ ತಿರುಗಿದನು. ಜಮದಗ್ನಿ, ಕಾಲವು ಸನ್ನಿಹಿತವಾಗಿದೆ. ಅಂದು ಆಪೋಜ್ಯೋತಿಯನ್ನು ಕಂಡಾಗ ಆಪೋದೇವಿಯವರು ಬ್ರಹ್ಮಾಂಡವನ್ನೇ ಬೇಕಾದರೂ ಸೃಷ್ಟಿಸಬಹುದು. ಬ್ರಹ್ಮಾಂಡ ಸೃಷ್ಟಿಗೆ ಬೇಕಾದುದೆಲ್ಲವೂ ಪಿಂಡಾಂಡದಲ್ಲಿ ಬೀಜರೂಪಕವಾಗಿದೆ ಎಂದರು. ಅದನ್ನು ಇಂದು ನೋಡಿಬಿಡುತ್ತೇನೆ. ತ್ರಿಶಂಕುವು ಇಂದ್ರನಾಗಬೇಕು. ಇಲ್ಲದಿದ್ದರೆ ಲೋಕದಲ್ಲಿ ಇಂದ್ರನೇ ಇಲ್ಲದೆ ಹೋಗಬೇಕು ಎಂದನು. ಜಮದಗ್ನಿಯು ಗಹಗಹಿಸಿ ನಕ್ಕನು. ಕೌಶಿಕ, ಲೋಕಪಾಲಕರು ನಿನ್ನನ್ನು ಅಷ್ಟು ದೂರ ಬಿಡುವರು ಎಂದುಕೊಂಡಿದ್ದೀಯೇನು? ನಿನಗೆ ನೂತನ ಸೃಷ್ಟಿ ಮಾಡಲು ಬೇಕಾದ ಅರ್ಥಿತ್ವ, ಸಾಮರ್ಥ್ಯ, ವಿದ್ಯಾಸಂಪತ್ತು ಎಲ್ಲವೂ ಇದೆ. ಆದರೆ ಒಂದು ಕಿವಿಗೆ ಎರಡು ಓಲೆ ಎಲ್ಲಾದರೂ ಉಂಟೆ? ಅತ್ತ ನೋಡು, ಯಾರು ಬಂದಿರುವರು ಎಂದನು. ವಿಶ್ವಾಮಿತ್ರನು ಅತ್ತ ತಿರುಗಿದನು. ವೃದ್ಧಾಪ್ಯದ ಶಾಂತಿ, ತಾರುಣ್ಯದ ತೇಜಸ್ಸು ಎರಡೂ ಸೇರಿ ಬೆಳ್ಳಿಯ ದೇಹವನ್ನು ಪಡೆದು ಧರಿಸಿರುವ ಸ್ವರ್ಗಮಾಲ್ಯಾದ್ಯಾಭರಣಗಳ ಕಾಂತಿಯಿಂದ ಸುವರ್ಣಛಾಯೆಯು ದೇಹವನ್ನೆಲ್ಲ ವ್ಯಾಪಿಸಿರಲು ಚಿನ್ನದ ನೀರಿನಲ್ಲಿ ಅದ್ದಿರುವ ಚೊಕ್ಕ ಬೆಳ್ಳಿಯ ಮುದ್ದೆಯಂತೆ ಕಾಣುತ್ತಿರುವ ಮೂರ್ತಿಯೊಂದು ಕಾಣಿಸಿತು. ವಿಶ್ವಾಮಿತ್ರನಿಗೆ ಅದು ಯಾರು ಎಂಬುದು ತಿಳಿಯದಿದ್ದರೂ ಆತನ ಮನಸ್ಸು ಬಂದಿರುವುದು ಬೃಹಸ್ಪತಿ ಎಂದು ಗುರುತು ಹಿಡಿಯಿತು. ಕೌಶಿಕನು ಥಟ್ಟನೆ ಎದ್ದು ನಮಸ್ಕಾರ ಮಾಡಿ ಗುರುದೇವನಿಗೆ ಸಲ್ಲಬೇಕಾದ ಪೂಜಾ ಸತ್ಕಾರಾದಿಗಳನ್ನೆಲ್ಲ ಸಮರ್ಪಿಸಿದನು. ಗುರುವು ಮಂದಹಾಸದಿಂದ ಸುತ್ತಮುತ್ತಲನ್ನೆಲ್ಲ ಮೃದುವಾಗಿ ಬೆಳಗುತ್ತಾ, ಮಹರ್ಷಿಗಳು ಕುಪಿತರಾಗಿ ಕ್ರೋಧೋದ್ದೀಪಿತರಾಗಿ ಸೃಷ್ಟಿಗೆ ಹೊರಟಿದ್ದಾರೆ. ಹೀಗೆ ಕ್ರೋಧಾದಿಗಳಿಂದ ಆದ ಸೃಷ್ಟಿಯಿಂದ ಆಗುವ
ಅನರ್ಥವನ್ನು ಕುರಿತು ಚಿಂತಿಸಿದ್ದಾರೆಯೇ ಎಂದು ಕೇಳಿದನು. ದೇವಗುರು ದರ್ಶನದಿಂದಲೇ ಶಾಂತಿಯನ್ನು ಪಡೆದ ಆತನ ಮನಸ್ಸು ಆ ಮಹಾ ತೇಜಃಪುಂಜದ ಸನ್ನಿಧಿಯಿಂದ ಸಂಪೂರ್ಣವಾಗಿ ಪ್ರಸಾದವನ್ನು ತಳೆದು ಶುದ್ಧ ಜಲಕ್ಕಿಂತ ನಿರ್ಮಲವಾಗಿತ್ತು. ಆತನು ಅನರ್ಥವೆನ್ನುತ್ತಲೂ ಆಗಬಹುದಾದ ಅನರ್ಥ ಪರಂಪರೆಯ ಚಿಂತೆಯಿಂದ ನಡುಗಿ ಹೋಯಿತು. ಲೋಕವನ್ನೆಲ್ಲ ಹಾಳು ಮಾಡುವ ಕಾಲಾಗ್ನಿಕುಂಡವಾಗುತ್ತಿತ್ತು. ತನ್ನ ಸೃಷ್ಟಿ ಎಂಬುದು ಅರಿವಾಗಿ ಮನಸ್ಸು ಒಂದು ಸಲ ನಡುಗಿತು. ಆದರೂ ಕೌಶಿಕನು ಇನ್ನೂ ಮೌನವಾಗಿಯೇ ನಿಂತಿದ್ದನು. ಆತನ ಮನಸ್ಸು ಏನೇನೋ ಪ್ರಶ್ನೆಗಳನ್ನು ಕೇಳಬೇಕು ಎಂದುಕೊಳ್ಳುತ್ತಿದೆ. ಆದರೂ ಯಾವುದೊಂದೂ ಖಚಿತವಾಗಿ ನಿರ್ದಿಷ್ಟವಾಗಿ ಒಂದು ರೂಪಕ್ಕೆ ಬರಲೊಲ್ಲದು. ವಾಕ್ಪತಿಯೇ ಎದುರಿಗೆ ಬಂದಿರುವಾಗ ಆತನ ಅಪ್ಪಣೆಯಿಲ್ಲದೆ ವಾಕ್ಕು ಎಂತು ರೂಪಗೊಂಡು ಹೊರಬಿಡುವುದು? ಕ್ರೋಧ ಮೂರ್ಛಿತವಾಗಿದ್ದ ಮನಸ್ಸು ಪರಸನ್ನಿಧಿ ಪ್ರಭಾವದಿಂದ ಕ್ರೋಧವನ್ನು ಬಿಟ್ಟಿದ್ದರೂ, ಪ್ರಸಾದವನ್ನು ಪಡೆದಿದ್ದರೂ, ನಿದ್ದೆಯಿಂದ ಹಠಾತ್ತಾಗಿ ಎದ್ದವನಿಗೆ ಜಾಗ್ರದ್ ವೃತ್ತಿಗೆ ಬಂದಿದ್ದರೂ, ಇಂದ್ರಿಯ ವ್ಯಾಪಾರಗಳು ಇನ್ನೂ ಅರ್ಧಾರ್ಧವಾಗಿಯೇ ಇರುವಂತೆ ಇನ್ನೂ ಅದು ಸಂಪೂರ್ಣವಾಗಿ ತನ್ನ ಸಹಜಾವಸ್ಥೆಗೆ ಬಂದಿರಲಿಲ್ಲ. ದೇವ ಗುರುವಿಗೆ ಅದೂ ತಿಳಿಯಿತು. ನಕ್ಕನು. 24ನೆಯ ತರಂಗ. ದೇವಗುರುವು ಮುಸಿ ಮುಸಿ ನಗುತ್ತಾ, ಮಹರ್ಷಿಗಳ ಸಂಕಲ್ಪವು ಅನ್ಯಥಾ ಆಗಬಾರದು. ನನ್ನಿಂದ ತಮ್ಮ ಕಾರ್ಯಕ್ಕೆ ತೊಂದರೆ ಎನ್ನುವ ಹಾಗಿದ್ದರೆ ನಾನು ಹೊರಡುವೆನು. ಯಾವ ಅಡ್ಡಿಯೂ ಇಲ್ಲದೆ ಸೃಷ್ಟಿ ಕಾರ್ಯವು ನಡೆಯಲಿ ಎಂದನು. ವಿಶ್ವಾಮಿತ್ರನು ಎಳೆಯ ಮಗುವಿನ ಶುದ್ಧ ಭಾವದಿಂದ ಗುರುವಿಗೆ ಮತ್ತೆ ನಮಸ್ಕಾರ ಮಾಡಿ, ದೇವ ಮನ್ನಿಸು, ತ್ರಿಶಂಕುವಿಗೆ ಏಕೆ ಸ್ವರ್ಗವು ದೊರೆಯಲಿಲ್ಲ? ಅಪ್ಪಣೆಯಾಗಲಿ ಎಂದು ಪರಮ ಸಾಧುವಾಗಿ ಸರಳತಮವಾಗಿ ಕೇಳಿದನು. ಕೌಶಿಕ, ಯಾವುದೇ ಆಗಲಿ ಸೃಷ್ಟಿಗೆ ಬರುವಾಗ ಅದಕ್ಕೊಂದು ವಿಧಿ ನಿಷೇಧ ನಿಯಮಾವಳಿಯು ಸಹಜವಾಗಿ ಏರ್ಪಡುವುದು. ಅದರಂತೆ ಸ್ವರ್ಗವು ಏರ್ಪಟ್ಟಾಗ ಅದಕ್ಕೊಬ್ಬ ಇಂದ್ರ, ಆ ಸ್ವರ್ಗಕ್ಕೆ ಬಂದು ಹೋಗುವವರೆಲ್ಲ ಆತನ ಅಪ್ಪಣೆಗೆ ಒಳಪಟ್ಟು ನಡೆಯಬೇಕೆಂಬ ನಿಯಮ ಇವೆಲ್ಲವೂ ಏರ್ಪಟ್ಟಿವೆ. ಯಜ್ಞವೇ ಮನುಷ್ಯರ ಕಾಮಧೇನು. ಅದರಿಂದ ಏನನ್ನು ಬೇಕಾದರೂ ಸಾಧಿಸಬಹುದು ಎಂಬ ನಿಯಮವೂ ಇದೆ. ಇವೆರಡೂ ಧರ್ಮಗಳು. ಆದರೆ ಒಂದು ಧರ್ಮದಿಂದ ಇನ್ನೊಂದು ಧರ್ಮಕ್ಕೆ ಬಾಧೆ ಬರದಂತೆ ನೋಡಿಕೊಳ್ಳುವುದಲ್ಲದೆ ಬುದ್ಧಿವಂತಿಕೆ. ನೀನು ಬಲ್ಲೆ, ಇಂದ್ರನ ಅಪ್ಪಣೆಯಿಲ್ಲದೆ ಸ್ವರ್ಗವು ಲಭಿಸುವುದಿಲ್ಲ ಎಂದು. ಅದಕ್ಕಾಗಿಯೇ ಇಂದ್ರನಿಗೂ ತೃಪ್ತಿಯಾಗಲೆಂದೇ ಯಾಗವನ್ನು ಹೂಡಿದೆ. ನೀನು ಕರೆದಾಗ ಇಂದ್ರನು ಬರಲಿಲ್ಲ. ಅದಕ್ಕಾಗಿ ಹೋತೃವಿನಲ್ಲಿ ವಸಿಷ್ಠನನ್ನು ಆಹ್ವಾನಿಸುವೆನು ಎಂದು ಹೊರಟೆಯಲ್ಲ. ದೇವತೆಗಳಿಗಿಂತ ಋಷಿಗಳನ್ನು ಕರೆಯುವುದು ಸುಲಭವೆಂದು ನಿನಗೆ ಯಾರು ಹೇಳಿದರು? ಹೋಗಲಿ, ನಿನ್ನ ಸರ್ವಶ್ರೇಯಸ್ಸಿಗೂ ಮೂಲವಾದ ವಾಮದೇವನನ್ನಾದರೂ ಕರೆದು ಕೇಳಿದೆಯಾ? ಕರೆದ ದೇವತೆಯು ಬರದಿದ್ದರೆ ಏನು ಮಾಡಬೇಕೆಂದು ಈ ಯಜ್ಞವನ್ನು ಕ್ರಮಪಡಿಸಿದ ಅಂಗೀರನನ್ನು ಆದರೂ ಕೇಳಿದೆಯಾ? ನಿನಗೆ ಬಾಯಿ ಕಟ್ಟಿ ಹೋಯಿತಲ್ಲ. ಆಗ ವಾಕ್ಕನ್ನು ಕರೆದ ನಿನ್ನ ಬ್ರಹ್ಮನು ವಾಕ್ಪತಿಯಾದ ನನ್ನನ್ನೇಕೆ ಕರೆಯಲಿಲ್ಲ? ಹೀಗೆ ಒಂದೇ ಸಮನಾಗಿ ಎಡುವಿದ ಕಾಲೇ ಎಡುವಂತೆ ಮಾಡಿಕೊಂಡು ಕೊನೆಗೆ ರೋಷಪರವಶನಾಗಿ ಇನ್ನೊಬ್ಬ ಇಂದ್ರನನ್ನು ಮಾಡುವೆನೆಂದು ಹೊರಡುವುದು ಎಲ್ಲಿಯ ನ್ಯಾಯ? ವಿಶ್ವಾಮಿತ್ರನು ತಲೆಯನ್ನು ತಗ್ಗಿಸಿ ಕುಳಿತಿದ್ದನು. ಜಮದಗ್ನಿಯು ಕೈ ಮುಗಿದು, ದೇವಗುರುವು ಪ್ರಸನ್ನನಾಗಿ ನನಗೆ ವರವನ್ನು ಕೊಡಲಿ, ವಾಕ್ಪತಿಯು ಕೃಪೆ ಮಾಡಲಿ, ಬ್ರಹ್ಮಣಸ್ಪತಿಯು ದಯೆ ಮಾಡಲಿ. ಬ್ರಹ್ಮನಾಗಿದ್ದ ಸಮಯದಲ್ಲಿ ನನ್ನ ಬುದ್ಧಿಗೆ ಸಪರ್ಪರಿಯಾದ ವಾಕ್ಕನ್ನು ಕರೆಯಬೇಕು ಎನ್ನಿಸಿತು. ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ
ವಾಕ್ಪತಿಯನ್ನೂ ಕರೆಯಬೇಕು ಎಂದು ಏಕೆ ಎನ್ನಿಸಲಿಲ್ಲ? ಅಪ್ಪಣೆಯಾಗಬೇಕು ಎಂದು ವಿನಯದಿಂದ ಪ್ರಾರ್ಥಿಸಿದನು. ಬೇಗ ಬೇಗ ಜಮದಗ್ನಿಯು ವಿಶ್ವಾಮಿತ್ರನ ಬಾಯನ್ನು ಕಟ್ಟಿದಾಗ ಸಫರ್ಪರಿ ಎಂಬ ವಾಕ್ಸೂಕ್ತದಿಂದ ಆತನ ಬಾಯಿ ಮುಚ್ಚಿದನು ಎಂದು ವೇದದಲ್ಲಿ ಹೇಳಿದೆ. ಬೃಹಸ್ಪತಿಯು ಹೇಳಿದನು, ಜಮದಗ್ನಿ, ನಿನ್ನ ವಿನಯವು ಭಾರ್ಗವರಲ್ಲಿ ಅಪರೂಪವಾದುದು. ಈಗ ನೀನು ಕೇಳಿದ ಪ್ರಶ್ನೆಯನ್ನು ಕಾಲಾಂತರದಲ್ಲಿ ನಿನ್ನ ಈ ಸೋದರ ಮಾವನು ಬಿಡಿಸುವನು. ರಾಜರ್ಷಿಯಾಗಿದ್ದ ಈತನು ಈಗ ಮಹರ್ಷಿಯಾಗಿರುವನು. ಮುಂದೆ ಬ್ರಾಹ್ಮಣನಾಗಿ ಮಹಾಬ್ರಾಹ್ಮಣನಾಗಿ ಸರ್ವ ವೇದ ರಹಸ್ಯವನ್ನೂ ಲೋಕೋದ್ಧಾರಕ್ಕಾಗಿ ಭೇದಿಸುವನು. ಅದುವರೆಗೆ ಇದರ ಪೂರ್ವೋತ್ತರವನ್ನೆಲ್ಲ ಸಾಂಗವಾಗಿ ಯಾರೂ ಹೇಳಬಾರದು. ಅದರಿಂದ ನೀನು ವಿಶ್ವಾಮಿತ್ರನು ವಸಿಷ್ಠನನ್ನು ಕರೆಯುವೆನೆಂದಾಗ ಏಕೆ ಒಪ್ಪಿದೆ ಎಂಬುದನ್ನು ಮೊದಲು ನೋಡು. ಆಮೇಲೆ ನಿನ್ನ ಪ್ರಶ್ನೆಗೆ ಉತ್ತರವನ್ನು ಹೇಳುವೆನು ಎಂದನು. ಜಮದಗ್ನಿಯು ನೋಡಿದನು. ಶಕ್ತಿ ಮತ್ತು ಶಕ್ತಿ ಸೋದರ ಮಂಡಲವು ಯಾವುದೋ ತೇಜಸ್ಸಿನಿಂದ ನಿಹತವಾಗಿ ಬಿದ್ದು ಹೋಗಿದೆ. ಆ ಶವರಾಶಿಯ ಮುಂದೆ ಅರುಂಧತಿ ವಸಿಷ್ಠರು ಕುಳಿತಿದ್ದಾರೆ. ಅರುಂಧತಿಯು ಅಪಾರವಾದ ಪುತ್ರಶೋಕದಿಂದ ಮೈಮೇಲೆ ಪ್ರಜ್ಞೆಯಿಲ್ಲದೆ ಬಿದ್ದಿದ್ದಾಳೆ. ವಸಿಷ್ಠರು, ಇದು ದುರ್ಮರಣ, ಇನ್ನು 3 ತಿಂಗಳು ಇವರಿಗೆ ಉತ್ತರ ಕ್ರಿಯೆಗಳಾಗುವಂತಿಲ್ಲ, ಅದುವರೆಗೆ ಆ ಶೌಚವನ್ನು ಅನುಭವಿಸಬೇಕು ಎಂದು ಯೋಚಿಸುತ್ತಿದ್ದಾರೆ. ಅಷ್ಟರಲ್ಲಿಯೇ ಅದಾರೋ ಕರಿಯ ಕಂಬಳಿಯನ್ನು ಹೊದೆದ ಕೃಷ್ಣ ವಿಗ್ರಹವು ಆಶ್ರಮ ಪ್ರಾಂತದಲ್ಲಿ ಬಂದು ನಿಂತು ಏನೋ ಹೇಳಿ ಕಳುಹಿಸಿದೆ. ವಸಿಷ್ಠರಿಗೆ ಸಕಾಲ ಎಂದು ಆ ಸಂದೇಶವು ಬರುತ್ತಿದೆ. ವಸಿಷ್ಠರು ಸರಿ ಆಗಬಹುದು ಎನ್ನುತ್ತಾರೆ. ಅಲ್ಲಿಯೇ ಕೂಡಲೇ ಶಕ್ತಿ ಮುಂತಾದವರಿಗೆಲ್ಲ ಚಿತೆಯಲ್ಲಿ ಶವ ಸಂಸ್ಕಾರವೂ ಆಗುತ್ತದೆ. ಅರುಂಧತಿಯು ಶೋಕವನ್ನು ಸಹಿಸಲಾರದೆ ಚಿತೆಗೆ ಬೀಳುವುದಕ್ಕೆ ಹೋಗುತ್ತಾಳೆ. ವಸಿಷ್ಠರು ಆಕೆಯನ್ನು ತಡೆದು ಆಕೆಯ ಶೋಕವನ್ನು ತಾವು ವಹಿಸುತ್ತಾರೆ. ಪೂರ್ಣವಾಗಿ 2 ದಡಗಳನ್ನು ತುಂಬಿ ಹರಿಯುವ ಗಂಗಾ ನದಿಯು ಥಟ್ಟನೆ ಬತ್ತಿ ಹೋದ ಹಾಗೆ ಆತನಿಗೆ ಸಹಜವಾಗಿದ್ದ ಬ್ರಹ್ಮಾನಂದವು ಮಾಯವಾಗಿ ಪುತ್ರಶೋಕವು ತಾನೇ ತಾನಾಗುತ್ತದೆ. ಆ ಮಹಾನುಭಾವನ ಶೋಕ ವಿಹ್ವಲತೆಯನ್ನು ನೋಡಲಾರದೆ ಜಮದಗ್ನಿಯು ಶಿವಶಿವ ಎನ್ನುತ್ತಾನೆ. ದೃಶ್ಯವು ಅಲ್ಲಿಗೆ ನಿಲ್ಲುತ್ತದೆ. ತಾನು ಕಂಡುದು ಪರ್ವತಕ್ಕಿಂತ ಭಾರವಾಗಿ ಹೃದಯವು ಆ ಪರ್ವತದ ಕೆಳಗೆ ಸಿಕ್ಕಿ ಜರ್ಜರಿತವಾಗುವಂತೆ ಆಗಿ ಆತನಿಗೆ ಮಾತೇ ನಿಂತು ಹೋಗಿದೆ. ದೇವಗುರುವು ಮತ್ತೊಮ್ಮೆ ತನ್ನ ಕಟಾಕ್ಷವನ್ನು ಪ್ರಸರಿಸಿ ಆತನನ್ನು ಪ್ರಕೃತಿಸ್ಥನನ್ನಾಗಿ ಮಾಡಿದನು. ಜಮದಗ್ನಿಯು ಪ್ರಕೃತಿಸ್ಥನಾದರೂ ಆತನು ಮುಂದೆ ಮಾತನಾಡಲಿಲ್ಲ. ಇನ್ನೂ ಆತನಿಗೆ ವಸಿಷ್ಠರದೇ ಯೋಚನೆ. ವಿಶ್ವಾಮಿತ್ರನು ಈಗ ಏನು ಮಾಡುವನು? ವಿಶ್ವಾಮಿತ್ರನು ಎದ್ದು ನಮಸ್ಕಾರ ಮಾಡಿದನು. ಸರ್ವದೇವಪ್ರಿಯನೂ ಸರ್ವದೇವಗುರುವೂ ಆದ ಬೃಹಸ್ಪತಿಯು ಪ್ರಸನ್ನನಾಗಿ ವರಪ್ರದಾನ ಮಾಡಲಿ. ನಾವು ಮಾಡಿದ ಕಾರ್ಯಗಳು ಸಫಲವಾಗಲಿ. ನಾವು ಆಡಿದ ಮಾತು ದಿಟವಾಗಲಿ. ಸತ್ಯವಾಕ್ಕುಗಳೆಂಬ ಸದ್ಯಶಸ್ಸು ನಮಗೆ ದೊರೆಯಲಿ. ಫಲವತ್ಕರ್ಮಿಗಳೆಂಬ ಕೀರ್ತಿಯು ನಮ್ಮದಾಗಲಿ ಎಂದು ಮತ್ತೆ ನಮಸ್ಕಾರ ಮಾಡಿದನು. ದೇವಗುರುವು ಬಹು ಸಂತೋಷಪಟ್ಟು, ವಿಶ್ವಾಮಿತ್ರ, ನೀನು ನಿಜವಾಗಿಯೂ ಬ್ರಹ್ಮರ್ಷಿಯಾಗಲು ಅರ್ಹನು. ಯಾವಾಗ ಕ್ಷತ್ರಿಯ ಸಹಜವಾದ ಕಾಮಕ್ರೋಧಗಳು ನಿನ್ನನ್ನು ಬಿಡುವುವೋ ಅಂದು ನೀನು ಬ್ರಾಹ್ಮಣನಾಗುವೆ. ನಿನ್ನ ಮುದ್ದಾದ ಈ ಸ್ತೋತ್ರದಿಂದ ಪ್ರಸನ್ನನಾಗಿರುವೆನು. ವತ್ಸ, ನಿನ್ನ ಈ ನೂತನ ಸೃಷ್ಟಿ ಸಾಹಸವನ್ನು ಬಿಡು. ನಿನ್ನ ಗೃಹಸ್ಥನಾದ ತ್ರಿಶಂಕುವು ನಿನ್ನ ಕೋರಿಕೆಯಂತೆ ಇಂದ್ರನಾಗುವನು. ಆದರೆ ಅದು ಈಗಲ್ಲ. ಈ ಕಲ್ಪವು
ಕಳೆಯುವವರೆಗೆ ಈಗಿರುವ ಇಂದ್ರನೇ ಇಂದ್ರನಾಗಿರಲಿ. ನಿನ್ನ ಇಂದ್ರನು ಬರುವ ಕಲ್ಪದಲ್ಲಿ ಇಂದ್ರನಾಗಲಿ. ಅದುವರೆಗೆ ನಿನ್ನ ಇಂದ್ರನು, ನಮ್ಮ ಭಾವಿ ಇಂದ್ರನು, ಸ್ವರ್ಗದ ಭೋಗಗಳನ್ನೆಲ್ಲ ಅನುಭವಿಸುತ್ತಾ ತನ್ನದೇ ಆದ ಒಂದು ಸಣ್ಣ ಲೋಕವನ್ನು ಕಲ್ಪಿಸಿಕೊಂಡು ನಕ್ಷತ್ರ ಮಂಡಲದ ಮಧ್ಯದಲ್ಲಿರಲಿ. ಆತನಿಗೆ ಕಾಮರೂಪ, ಕಾಮಸಂಚಾರ, ವರಪ್ರದಾನ ಎಂಬ 3 ಗುಣಗಳನ್ನು, ಹವಿರ್ಭೋಜನ ಎಂಬ ಒಂದು ಭೋಗವನ್ನು ಬಿಟ್ಟು ಉಳಿದ ದೇಹಧರ್ಮಗಳೆಲ್ಲ ಬರುವುವು. ವತ್ಸ, ಇದಕ್ಕೆ ನೀನು ಒಪ್ಪು. ನೀನು ಹಠ ಹಿಡಿಯಬೇಡ. ಅಲ್ಲದೆ ನೀನು ವಿಶ್ವಜಿದ್ಯಾಗ ಮಾಡಿರುವೆ. ಅದರ ಫಲವನ್ನು ಆತನಿಗೆ ಕೊಟ್ಟಿರುವೆ. ಈಗ ನೀನು ಹಠ ಮಾಡಿದರೆ ಬ್ರಹ್ಮನೇ ಮೊದಲಾದ ಎಲ್ಲರೂ ನೀನು ಹೇಳಿದಂತೆ ಕೇಳಬೇಕಾಗುವುದು. ಆದರೂ ದೇವಾಧಿದೇವರಾದ ನಮ್ಮೆಲ್ಲರ ಮಾತನ್ನು ಕೇಳು. ನಾನು ಒಂದು ರೂಪದಿಂದ ಇಲ್ಲಿಗೆ ಬಂದಿರುವೆನು. ಇನ್ನೊಂದು ರೂಪದಿಂದ ಬ್ರಹ್ಮಲೋಕಕ್ಕೆ ಹೋಗಿ ಅಲ್ಲಿ ಬ್ರಹ್ಮನೊಡನೆ ಈ ವಿಚಾರವನ್ನು ಕುರಿತು ಮಾತನಾಡಿ ಗೊತ್ತು ಮಾಡಿರುವೆನು. ಈ ಕಲ್ಪದಲ್ಲಿ ಇನ್ನೊಬ್ಬ ಇಂದ್ರನನ್ನು ಹುಟ್ಟಿಸುವೆನು. ಇಲ್ಲದಿದ್ದರೆ ಇಂದ್ರನೇ ಇಲ್ಲದಂತಾಗಲಿ ಎಂಬ ಈ ಗಂಡು ಮಾತು ಆಡಿದ ಕಲಿ ಇನ್ನಾರುಂಟು. ವಿಶ್ವಾಮಿತ್ರ, ನನ್ನ ಮಾತು ಕೇಳು. ಒಂದು ಸೃಷ್ಟಿಯಲ್ಲಿ ಒಂದು ಕಲ್ಪದಲ್ಲಿ ಇಬ್ಬರು ಇಂದ್ರರು ಅಸಂಭವ. ಒಬ್ಬ ಇಂದ್ರನಾಗಬೇಕಾದರೆ ಆತನ ಪರಿವಾರವಾಗಿ ದೇವ, ಗಂಧರ್ವ, ಅಪ್ಸರೋಗಣಗಳೆಲ್ಲ ಹುಟ್ಟಿ ಬರಬೇಕು. ಕ್ರಿಮಿಕೀಟಗಳು ಮೊದಲಾಗಿ ಸ್ವೇದಜ, ಅಂಡಜ, ಉದ್ಭಿಜ್ಜ, ಜರಾಯುಜಗಳೆಂಬ ಚತುರ್ವಿಧ ಸೃಷ್ಟಿಯಾಗಬೇಕು. ನೀನು ಇಷ್ಟೂ ಮಾಡಬಲ್ಲೆ. ಆಪೋದೇವಿಯವರ ಅನುಗ್ರಹದಿಂದ ನಿನಗೆ ತತ್ವಜ್ಞಾನವಾಯಿತು. ಅಶ್ವಿನಿ ದೇವತೆಗಳ ಕೃಪೆಯಿಂದ ತನ್ಮಾತ್ರಗಳನ್ನು ಒಡೆದು ಕಟ್ಟುವುದು ಹೇಗೆ ಎಂಬುದನ್ನೂ ಕಂಡಿರುವೆ. ನಿನ್ನ ಜೊತೆಗೆ ಜಮದಗ್ನಿಯೂ ಸಿಕ್ಕಿರುವನು. ನೀವಿಬ್ಬರೂ ಸೇರಿದರೆ ನಿಜವಾಗಿಯೂ ಲೋಕಲೋಕಗಳನ್ನೂ ಸೃಷ್ಟಿ ಮಾಡಬಲ್ಲಿರಿ. ಆದರೂ ಅದರಲ್ಲಿ ಪ್ರವೃತ್ತರಾಗದೆ ತಡೆಯಿರಿ, ನಿಮಗೆ ಶ್ರೇಯಸ್ಸಾಗುವುದು. ಜಮದಗ್ನಿಯು ಯಾವುದೋ ಅಂತರ್ವಾಹಿನಿಗೆ ಸಿಕ್ಕಿದವನಂತೆ ದೇವಗುರುವಿನ ಅಪ್ಪಣೆಯನ್ನು ನಾವು ಮೀರುವುದಿಲ್ಲ ಎಂದನು. ವಿಶ್ವಾಮಿತ್ರನು ಆತನ ವಾಕ್ಯವನ್ನು ಒಪ್ಪಿಕೊಳ್ಳುತ್ತಾ ಅಪ್ಪಣೆ ಎಂದು ಎದ್ದು ನಮಸ್ಕಾರ ಮಾಡಿದನು. ದೇವಗುರುವು ಜಮದಗ್ನಿಯ ಕಡೆ ತಿರುಗಿ, ನಿನ್ನ ಬಾಯಿಂದ ವಾಕ್ಸೂಕ್ತವು ಹೊರಟರೂ ವಾಕ್ಪತಿ ಸೂಕ್ತವು ಹೊರಡದೇ ಇದ್ದುದು ಇದಕ್ಕಾಗಿ. ಮುಂದಿನ ಇಂದ್ರನು ಸಿದ್ಧನಾಗುವ ಪ್ರಕರಣ ಇದು. ಇದರಲ್ಲಿ ವಾಕ್ಯನೊಡನೆ ವಾಕ್ಪತಿಯೂ ಬಂದಿದ್ದರೆ ತ್ರಿಶಂಕುವು ಇಂದ್ರಲೋಕದಲ್ಲೊಬ್ಬ ಗಣ್ಯನಾದ ವ್ಯಕ್ತಿಯಾಗುತ್ತಿದ್ದನೇ ಹೊರತು ಇಂದ್ರಾಧಿಕಾರ ಯೋಗ್ಯನಾಗುತ್ತಿರಲಿಲ್ಲ. ಅದರಿಂದ ನಾನು ಬರಲಿಲ್ಲ ಎಂದನು. ಜಮದಗ್ನಿಯು, ಹಾಗಾದರೆ ಎಲೈ ಬ್ರಹ್ಮಣಸ್ಪತಿಯೇ, ನಮ್ಮ ಕಾರ್ಯಗಳೆಲ್ಲ ನಿಮ್ಮಿಂದ ಪ್ರಚೋದಿತಗಳಾಗುವುದೇ ಎಂದು ಕೇಳಿದನು. ದೇವಗುರುವು ನಕ್ಕು, ಚತುರ್ಮುಖ ಬ್ರಹ್ಮನ ಅಪ್ಪಣೆ ಇಲ್ಲದೆ ಭೂಮಿಯೊಳಗಿನ ಭೂಗರ್ಭದ ಅಂತರಾಳದೊಳಗೆ ಒಂದು ಕಣವಾಗಿದ್ದ ಶಿಲೆಯೊಂದು 2 ಕಣಗಳಾಗಬೇಕಾಗಿದ್ದರೆ ವಿಧಿಯ ಅಪ್ಪಣೆಯಾಗಬೇಕು. ಸೃಷ್ಟಿ, ಸ್ಥಿತಿ, ಸಂಹಾರವೆಂಬ ಈ ವಿಶ್ವದ 3 ವೃತ್ತಿಗಳು ಆ ತ್ರಿಮೂರ್ತ್ಯಾತ್ಮಕನು ಮಾಡಿಟ್ಟಿರುವ ಯಂತ್ರದ ಚಲನವಲನಗಳು. ಅಷ್ಟೇನು, ಅವನಿಲ್ಲದೆ ತೃಣವೂ ಚಲಿಸಲಾರದು. ಪರ್ವತದಿಂದ ಹಿಡಿದು ಪರಮಾಣುವಿನವರೆಗೆ ಎಲ್ಲವೂ ನಿಯಂತ್ರಿತವು ಎಂದನು. ವಿಶ್ವಾಮಿತ್ರನು, ಆ ನಿಯಂತ್ರವು ಯಾರು ಎಂದನು. ದೇವಗುರುವು, ಆಗಲಿ, ಅದನ್ನು ಕಾಣುವೆ. ಆದರೆ ಈಗಲ್ಲ. ನೀವಿಬ್ಬರೂ ಮಹರ್ಷಿಗಳು. ಹಾಗೆಂದು ಲೋಕವು ನಿಮ್ಮನ್ನು ಗೌರವಿಸುವುದು. ಇನ್ನು ಮುಂದೆ ನೀವಿಬ್ಬರೂ ಒಟ್ಟಿಗೆ ಯಾವ ಯಾಗದಲ್ಲೂ ಅರ್ತ್ವಿಜ್ಯವನ್ನು ವಹಿಸಬೇಡಿ ಎಂದು ಹೇಳಿ ಅವರ ಅನುಜ್ಞೆಯನ್ನು ಪಡೆದು ಅವರ ಪೂಜೆಯನ್ನು ಸ್ವೀಕರಿಸಿ ದೇವಗುರುವು ಅಂತರ್ಹಿತನಾದನು.